ಕಾಪಾಡುತ್ತಂದ್ರೆ ನಮ್ಮನ್ನು ಕಾಪಾಡು. ನೀವ್ಯಾರು ನಾವ್ಯಾರು ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಸಗಿದವರು ನಾವು. ಆ ಸಮಯದಲ್ಲಿ ಪರಮ ಪಾವನವಾದಂತ ವಿಶ್ವರೂಪವನ್ನೇ ತೋರಿಸಿದೆ. ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು. ಸುಜ್ಞಾನ ಅನ್ನುವಂಥ ಬೆಳಕಿನವರಿಗೆ ಈರೋರು ತೊಂದರೆ ಕೊಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ನಿನ್ನ ಮಕ್ಕಳಲ್ಲೇ ನಾವು ಅಪರಾಧವನ್ನು ಮಾಡಿದ್ದೇವೆ. ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನೇ ಕಳೆದುಕೊಂಡಿದ್ದೇವೆ. ಆದರೆ ಒಂದು ಆಸಕ್ತಿ ಪಟ್ಟ ಕಡೆಯಾದಂತ ಸಾಹಿತ್ಯ ಪದವೇನು ನಾವು ಪಡಿಬೇಕು. ಅದನ್ನೇ ಮಾಡಬೇಕು ಅಂತ ನಮ್ಮ ಕೇಳುತ್ತೇವೆ. ಮೃತ್ಯುಂಜಯ ಮಿತ್ರನೇ, ಈ ತನಕ ನಾವು ಅಣ್ಣ ತಮ್ಮಂದಿರೆಂಬ ಭಾವನೆಯಿಂದ ಬದುಕುತ್ತಾ ಇದ್ದವರು. ಆದರೆ ನಮಗೆ ಯಾವುದೇ ನಾಮಧೇಯ ಇಲ್ಲ. ಒಂದು ಉತ್ತಮವಾದ ಅಭಿಧಾನವನ್ನು ಅನುಗ್ರಹಿಸಿ ಅದು ಹೇಳ ಹೆಸರಿಲ್ಲದೆ ಅಳಿವಾಗಬಾರದು. ಸ್ಥಿರವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು. नाभि कमलदे मेरे कमल सृष्टि कार्यदले करुणे भयवनु ಭೀತರಾದದ್ದು ಯಾವ ಕಾಲಕ್ಕೆ? ಜೀವನ ಮೌಲ್ಯವನ್ನು ಅರ್ಥ ಮಾಡಿಕೊಂಡಾಗ ಬದುಕಿಗಾಗಿ ನೀವು ಭೀತರಾದ. ಮೂರಕ್ಷರಗಳಿರುವ ಜೀವನಕ್ಕೂ ಮೂರು ಆಯಾಮಗಳಿವೆ. ನಿನ್ನೆ, ಇಂದು ಮತ್ತೆ ನಾಳೆ ಎನ್ನುವ. ನಿನ್ನೆ ನಿಮಗೆ ಗೊತ್ತಿತ್ತು, ಇಂದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನಾಳೆಯ ಬಗ್ಗೆ ತಿಳಿಯಬಹುದೇ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಸಾಧ್ಯವಾಗುವುದು ಯಾವಾಗ? ಜ್ಞಾನ ಎನ್ನುವುದು ನಮ್ಮೊಳಗೆ ಹೋಗ್ತಾರೆ. ಅದನ್ನೇ ನಾನು ನಿಮಗೆ ಕರುಣಿಸಿದ್ದು. ಜ್ಞಾನ ಅಂದರೆ ಬೆಳಕಲ್ಲವೇ ಮಕ್ಕಳೇ? ಬೆಳಕು ಅಂದರೆ ಆನಂದ. ಇಂದ್ರಿಯಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವಂತಹ ಬೆಳಕು ನಮ್ಮ ಮುಂದೆ ಇದ್ದಾಗ ನಮಗೆಲ್ಲವೂ ಗೋಚರಿಸುತ್ತದೆ. ಆದ್ದರಿಂದಲೇ ನೀವು ನನ್ನನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ನಿಮ್ಮನ್ನೂ ನೀವು ಕಂಡುಕೊಂಡೀರಿ. ನಿಮ್ಮನ್ನು ಕಂಡುಕೊಳ್ಳುವುದಕ್ಕೆ ಕಾರಣವಾದದ್ದೇ ನಾನು. ಯಾಕಂದ್ರೆ ನಾನೇ ಎಸೆದಂತಹ ನನ್ನ ಕರ್ಣದ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಆದ್ದರಿಂದ ನಾನೇ ನಿಮಗೆ ತಂದೆಯಾಗಿದ್ದೇನೆ. ತಂದೆಯಾದಂತಹ ನಾನೇ ನಿಮ್ಮನ್ನು ಹೆಸರಿಸುತ್ತೇನೆ. ಸಾತ್ವಿಕ ಗುಣ ಸಂಪನ್ನ ನಾನು, ಮೃದು ಸ್ವಭಾವವನ್ನು ಹೊಂದಿದವರು. ನನ್ನ ಮಕ್ಕಳಾದರೂ ನೀವು ಕಠಿಣ ಭಾವದಿಂದಲೇ ವ್ಯವಹರಿಸಿದ್ರಿ. ಯಾಕೆ? ಎಸೆಯಲ್ಪಟ್ಟವರು ಎನ್ನುವ ಕಾರಣಕ್ಕಾಗಿ. ನಮಗಲ್ಲದ್ದು ತ್ಯಾಜ್ಯ ಎನಿಸಲ್ಪಡುತ್ತದೆ. ತ್ಯಾಜ್ಯದೊಳಗೆ ದೌಷ್ಟ್ಯವೇ ಒಳಗೊಳ್ಳುತ್ತದೆ ಎನ್ನುವುದಕ್ಕಾಗಿಯೇ ನಿಮ್ಮ ದೌಷ್ಟ್ಯ ನಿಮ್ಮಲ್ಲಿ ಹೀಗೆ ಮನೆ ಮಾಡಿ ಅದಕ್ಕನ್ವರ್ಥವಾಗಿ ಮಧು ಕೈಠವ ಎನ್ನುವ ಹೆಸರನ್ನು ನಾನು ಇರಿಸುತ್ತೇನೆ. ನಿಮ್ಮ ಆಶಯದಂತೆ ನಿಮ್ಮನ್ನು ಕೊಂದು ಕಳೆಯುತ್ತೇನೆ. ಮಧುಸೂದನನು ನಾನಾಗುತ್ತೇನೆ, ಕೈಠಕಾಂತಕನು ನಾನೇ ಆಗುತ್ತೇನೆ. ಆ ಸಂದರ್ಭದಲ್ಲಿ ನಿಮ್ಮ ಹೆಸರು ನನ್ನೊಂದಿಗೆ ಸ್ಥಾಯಿಯಾಗುತ್ತದೆ. ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ನೀವು ಏಕತೆಯನ್ನೇ ಪ್ರತಿಪಾದಿಸಿದ್ದೀರಿ. ಭಿನ್ನರಾದಂತಹ ಭಾವವೇ ನಿಮ್ಮಲ್ಲಿ. ಹಾಗಾದ್ರೆ ಏಕತೆಯೇ ಇರುವಂತಹ ಒಂದು ಸ್ಥಾನವನ್ನು ನೀವು ಹೊಂದಿಸಬಲ್ಲಿರಿ ಎನ್ನುವುದಕ್ಕಾಗಿ ನಿಮ್ಮ ದೇಹದ ಮೇಧಸ್ಸನ್ನು ಈ ಜಲಧಿಯಲ್ಲಿ ಪಸರಿಸುತ್ತೇನೆ. ಧರೆಯನ್ನು ಸೃಜಿಸುತ್ತೇನೆ. ಮೇಧಿನಿ ಎನ್ನುವ ಹೆಸರನ್ನೇ ಇರಿಸುತ್ತೇನೆ. ಏಕತೆಯನ್ನು ಹೊಂದಿದಂತಹ ಜೀವನ ಕ್ರಮ ಅಲ್ಲಿ ನಡೆಯುವುದಕ್ಕಿದೆ. ಯಾವತ್ತೂ ಭಿನ್ನವಾಗುತ್ತದೆ. ಆಗ ನಿಮ್ಮಲ್ಲಿರುವಂತಹ ದೌಷ್ಟ್ಯವೇ ಮೇಲ್ಮೆಯನ್ನು
ಸಾಧಿಸುತ್ತದೆ. ಏಕತೆ ಇದ್ರೆ ನನ್ನಲ್ಲಿರುವ ಸತ್ವ ಅಲ್ಲಿ ಪ್ರತಿಪಾದಿಸಲ್ಪಡ್ತದೆ. ಆದ್ದರಿಂದಲೇ ಏಕತೆಗೆ ಪ್ರತೀಕವಾದಂತಹ ಭುವಿಯಾಗುತ್ತೀರಿ ನೀವು. ಅಲ್ಲಿಯೂ ನಿಮ್ಮ ಹೆಸರು ಸ್ಥಾಯಿಯಾಗುತ್ತದೆ. ಹಾಗಾದ್ರೆ ಅಲ್ಲಿ ಮುಂದೆ ಮಾಡುವುದು ಸೃಷ್ಟಿಯನ್ನು ಯಾರು? ಅದು ನಿಮ್ಮಿಂದ ಅಂಜಿಕೆಯನ್ನು ಹೊಂದಿದಂತಹ ಬ್ರಹ್ಮ. ಹೊರಬರಿಸಿದ್ದೇನೆ ಅವನನ್ನು. ಕಮಲಾಸನಾಗಿಯೇ ಅವನು ಸತ್ಯಲೋಕ ಸೇರಿದ್ದಾನೆ ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ. ಮೊದಲ ಐಕ್ಯನಾದವನು ಒಬ್ಬನಿದ್ದವನು, ತ್ರಿನೇತ್ರನಾದಂತಹ ಹರ. ಅವನು ಹೋಗಿದ್ದಾನೆ ಲಯಕರ್ತೃವಾಗಿ ಕೈಲಾಸದೆಡೆಗೆ. ನಾನಿದ್ದೇನೆ ವೈಕುಂಠದಲ್ಲಿಯೇ ನೆಲೆ ನಿಲ್ಲನು. ಹಾಗೆಂದು ಈಗ ಹೋಗುವುದಕ್ಕೆ ಮುಂಚಿತವಾಗಿ ನಿಮಗೆ ಕೊಟ್ಟಂತಹ ಮಾತನ್ನು ನಾನು ಸಲ್ಲಿಸಲೇಬೇಕು. ಅದಕ್ಕಾಗಿ ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಸಹ ನಿಮ್ಮನ್ನು ಸೋಕದ ಹಾಗೆ ಪ್ರಾಣವನ್ನು ಹೀರುವುದಕ್ಕಾಗಿ ವಿಶ್ವವಿರಾಟ ಸ್ವರೂಪನಾದ ನನ್ನ ಜಂಗೆ ವಿಶಾಲವಾಗಿದೆ. ಮಕ್ಕಳಾದ ನೀವು ಮಡಿಲೇರಿ ಮೋಕ್ಷ ಕರುಣಿಸುತ್ತೇನೆ.